ಹಾಯ್ ವೆಲ್ಕಮ್ ಟು ನಮ್ಮ ಫಿಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ. ಓಕೆ, ನಮ್ಮ ಲಾಸ್ಟ್ ಕ್ಲಾಸಲ್ಲಿ ನಾವು ಲಾಗನ್ನು ಹೇಗೆ ನೋಡೋದು ಅಂತ ಹೇಳಿಕೊಟ್ಟಿದ್ದೇನೆ. ಈ ಕ್ಲಾಸಲ್ಲಿ ಲಾಗಿನ ಕೆಲವು ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೇಗೆ ನಾವು ಕ್ಯಾಲ್ಕುಲೇಷನನ್ನು ಮಾಡಬಹುದು ಅಂತ ತೋರಿಸ್ತೇನೆ. ಓಕೆ, ಇನ್ ಲಾಗರಿದಮ್ ವಿ ಹ್ಯಾವ್ ಫ್ಯೂ ಪ್ರಾಪರ್ಟೀಸ್. ಫಸ್ಟ್ ಒನ್, log a into b equal to log a plus log b. Second one, log a by b equal to log a minus log b. Third one, log a to the power n equal to n log a. Fourth one, log a to the power 1 by n equal to 1 by n into log a. ಓಕೆ, ಇದು ಕೆಲವು ಪ್ರಾಪರ್ಟಿ ಉಂಟು. ಇದನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡುವ. ಓಕೆ, ವಿ ನೋ, ಓಕೆ, ನಾವು ಸ್ಟಡಿ ಮಾಡಿದ್ದೇವೆ. What is log 10? What is log 10? Log 10 equal to 1.0000. ಓಕೆ, ಇದು ಹೇಗೆ ನೋಡೋದು ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ. ಹಾಗೆ ಈಗ ವಾಟ್ ಇಸ್ ಲಾಗ್ 20? ಲಾಗ್ 20 equal to 1.3010. ಓಕೆ, ವಾಟ್ ಇಸ್ ಲಾಗ್ 2? ಲಾಗ್ 2 equal to 0.3010. ನೆಕ್ಸ್ಟ್ ಲಾಗ್ 30 equal to 1.4771 and log 3 equal to 0.4771. ಓಕೆ, ಈ ಲಾಗ್ ನೋಡೋದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ. ಓಕೆ, ನೀವು ಬೇಕಾದರೆ ಹೋಗಿ ಅಲ್ಲಿ ನೋಡಿ, ಆಯಿತಾ. ನೆಕ್ಸ್ಟು, ಓಕೆ, ಯೂಸಿಂಗ್ ದಿಸ್ ಪ್ರಾಪರ್ಟಿ. ಓಕೆ, ಫಸ್ಟ್ ಪ್ರಾಪರ್ಟಿ ಉಂಟು ಲಾಗ್ ಎ ಇಂಟು ಬಿ ಈಕ್ವಲ್ ಟು ಲಾಗ್ ಎ ಪ್ಲಸ್ ಬಿ ಅಂತ ಉಂಟು. ಓಕೆ, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಉಂಟು. ಓಕೆ, ಈಗ ಥರ್ಡ್ ಪ್ರಾಪರ್ಟಿ ನೋಡಿ, ಲಾಗ್ ಎ ಟು ದ ಪವರ್ ಎನ್ ಅಂತ ಉಂಟು ನೋಡಿ. ಓಕೆ, ಎಕ್ಸಾಂಪಲ್ ತಗೊಳ್ತೇನೆ. ಲಾಗ್ ಎ ಟು ದ ಪವರ್ ಎನ್ ಅಂದರೆ ಈಗ ನೀವು ಲಾಗ್ 9 ಇದು ವ್ಯಾಲ್ಯೂ ನೋಡಬೇಕಂತ ಎಣಿಸ್ಕೊಳ್ಳಿ. ಲಾಗ್ 9. ಓಕೆ, ಲಾಗ್ 9 ವ್ಯಾಲ್ಯೂ ನೋಡಬೇಕು. ಆಗ ಹೀಗೆ ಬರ್ಕೊಳ್ಬೋದಾ? ಲಾಗ್ ಆಫ್ 3 ಸ್ಕ್ವೇರ್ ಬರಿಬೋದಾ? ಲಾಗ್ ಆಫ್ 3 ಸ್ಕ್ವೇರ್ ಅಂದರೆ ಇದು ಲಾಗ್ 9 ಬರ್ತದಾ? ವಾಟ್ ಇಸ್ 3 ಸ್ಕ್ವೇರ್? 3 ಇಂಟು 3 ಎಷ್ಟು? 9 ಆಗ್ತದೆ. ಸೊ ಲಾಗ್ 3 ಟು ದ ಪವರ್ 2 ಈಕ್ವಲ್ ಟು ಲಾಗ್ 9. ಅಂದರೆ ಈ ಫಾರ್ಮಲ್ಲಿ ಉಂಟಾ log a to the power n equal to n log a. ಕರೆಕ್ಟಾ? ಈಗ ಈ ಫಾರ್ಮಿಗೆ ಬರೆಯೋದು ಹೇಗೆ ನೋಡಿ, 2 ಇಲ್ಲಿ ಬರ್ತದೆ. ಸೊ ಲಾಗ್ 3, 2 ಇಂಟು ಲಾಗ್ 3 ಇಲ್ಲಿ ಬಂತ. n ಇದ್ದಲ್ಲಿ 2 ಬಂತು, ಲಾಗ್ 3 a ಇದ್ದಲ್ಲಿ ಅಂತ ಉಂಟು, ಇಲ್ಲಿ 3 ಉಂಟು. ಹೀಗೆ ಬರ್ಕೊಳ್ಬೋದಾ? ಈ ಥರ ಬರ್ಕೊಂಡು ನಾವು ಈಸಿಯಾಗಿ ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಎಕ್ಸಾಂಪಲ್ ಅಂತ ತೊಗೊಂಡು ನಾವು ಲಾಗ್ 9 ಈಕ್ವಲ್ ಟು ಲಾಗ್ ಆಫ್ 3 ಸ್ಕ್ವೇರ್ ಬರಿಬೋದಾ? ಹೀಗೆ ಬರೆದಿದ್ದೇನೆ. ಇದು ಯಾವ ಫಾರ್ಮಲ್ಲಿ ಉಂಟು? ಲಾಗ್ ಎ ಟು ದ ಪವರ್ ಎನ್ ಫಾರ್ಮಲ್ಲಿ ಉಂಟು. ಅಂದರೆ ಎಂತಾಯಿತು? ಎನ್ ಲಾಗ್ ಎ ಆಗಬೇಕು. ಸೊ 2 ಇಂಟು ಲಾಗ್ 3. ಓಕೆ, ನೆಕ್ಸ್ಟ್ ನೋಡಿ, 2 ಇಂಟು ವಾಟ್ ಇಸ್ ಲಾಗ್ 3? ಲಾಗ್ 3 ಈಕ್ವಲ್ ಟು 0.4771. ಓಕೆ, ನೋಡಿ ಕ್ಯಾಲ್ಕುಲೇಟ್ ಮಾಡುವ. 2 ಇಂಟು 1 2, 2 ಇಂಟು 7 14 ಅಂದರೆ 1 ಉಂಟು, ಇಲ್ಲಿ 1. ಓಕೆ, ಇಲ್ಲಿ 9 ಅಂದರೆ 0. ವಾಟ್ ಇಸ್ ಲಾಗ್ ಆಫ್ 9? ಲಾಗ್ ಆಫ್ 9 ಈಕ್ವಲ್ ಟು 0.9542. ಓಕೆ, 2 ಇಂಟು 1 2, 2 ಇಂಟು 7 14, 1 ಉಳಿದಿದೆ ಇಲ್ಲಿ. 2 ಇಂಟು 7 14 ಪ್ಲಸ್ 1 15, 1 ಉಳಿದಿದೆ. ಸೊ 2 ಇಂಟು 4 ಎಷ್ಟು? 8, 8 ಪ್ಲಸ್ 1 ಎಷ್ಟು? 9. ಸೊ ವಾಟ್ ಇಸ್ ಲಾಗ್ ಆಫ್ 9 ಈಕ್ವಲ್ ಟು 0.9542. ಓಕೆ, ಹೀಗೆ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಎಕ್ಸಾಂಪಲ್, ವಾಟ್ ಇಸ್ ಲಾಗ್ ಆಫ್ 4? ಹೀಗೆ ಬರ್ಕೊಳ್ಬೋದಾ? ಲಾಗ್ ಆಫ್ 2 ಸ್ಕ್ವೇರ್ ಬರ್ಕೊಳ್ಬೋದು. ಯಾವ ಫಾರ್ಮಲ್ಲಿ ಉಂಟು? ಅಗೇನ್ ನೋಡಿ, ಲಾಗ್ ಆಫ್ ಎ ಟು ದ ಪವರ್ ಎನ್ ಈಕ್ವಲ್ ಟು ಎನ್ ಲಾಗ್ ಎ ಅಂತ ಉಂಟು. ಹೌದಾ? ಹೀಗೆ ಬರ್ಕೊಳ್ಬೋದಾ? 2 ಲಾಗ್ 2. ಕರೆಕ್ಟಾ? ಸೊ ನೆಕ್ಸ್ಟ್ ಮಾಡಬೇಕು? 2 ಇಂಟು ಲಾಗ್ 2. ವಾಟ್ ಇಸ್ ಲಾಗ್ 2? ಲಾಗ್ 2 ಇಸ್ ಈಕ್ವಲ್ ಟು 0.3010. ಎಷ್ಟಂತ ಮಾಡಲಿಕ್ಕೆ? ಮಲ್ಟಿಪ್ಲೈ ಮಾಡಲಿಕ್ಕೆ ನೋಡಿ, 2 ಇಂಟು 0 0, 2 ಇಂಟು 1 2, 2 ಇಂಟು 0 0, 2 ಇಂಟು 3 ಈಕ್ವಲ್ ಟು 6. ಸೊ ವಾಟ್ ಇಸ್ ಲಾಗ್ 4? ಲಾಗ್ 4 ಈಕ್ವಲ್ ಟು 0.6020 ಆಗಿದೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ, ಲಾಗ್ ಎ ಇಂಟು ಬಿ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಉಂಟು. ಈ ಥರ ಹೇಗೆ ನಾವು ಸಾಲ್ವ್ ಮಾಡೋದು ಅಂತ ನೋಡುವ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಲಾಗ್ 6 ಅಂತ ಉಂಟಂತ ಎಣಿಸ್ಕೊಳ್ಳಿ. ಲಾಗ್ 6 ಹೇಗೆ ಬರಿಬೋದಾ? ಲಾಗ್ 3 ಇಂಟು 2. ಕರೆಕ್ಟಾ? ಲಾಗ್ 3 ಇಂಟು ಹೀಗೆ ಸ್ಪ್ಲಿಟ್ ಮಾಡ್ಕೊಳ್ಬೋದಾ? ಹೀಗೆ ನೆಕ್ಸ್ಟ್ ಎಂತ ಆಗ್ತದೆ? ಲಾಗ್ 3 ಇಂಟು 2 ಯಾವ ಫಾರ್ಮಲ್ಲಿ ಉಂಟು? ಲಾಗ್ ಎ ಪ್ಲಸ್ ಬಿ ಅಲ್ಲಿ ಉಂಟು. ಸೊ ಲಾಗ್ 3 ಪ್ಲಸ್
log 2. So what is log 3? Log 3 is equal to 0.4771 plus what is log 2? Log 2 is equal to 0.3010. Then what is log 6? Log 6 equal to ನೋಡಿ ಆ್ಯಡ್ ಮಾಡಿ 1 plus 0 1, 7 plus 1 8, 7 plus 0 7, next 4 plus 3 7, so 0.7781. Okay, log 6 is value ಎಷ್ಟು ಸಿಕ್ಕಿದೆ 0.7781. ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ತೇನೆ. ಓಕೆ ಲಾಗ್ ಆಫ್ 5 ತಗೊಳ್ಳುವ. 5 ಲಾಗ್ ಆಫ್ 5 ತಗೊಳ್ತೇನೆ. ಲಾಗ್ ಆಫ್ 5 ಅಂದರೆ ಎಂತಾಯಿತು, ಹೀಗೆ ಬರಿಬೋದಾ, ಲಾಗ್ ಆಫ್ 5 into 1, ಸೊ log 5 plus log 1. ಓಕೆ ಈಗ ಲಾಗ್ 5 ಎಷ್ಟಾಗ್ತದೆ, ಲಾಗ್ 5 0.6990 ಪ್ಲಸ್ ಲಾಗ್ 1 ಈಕ್ವಲ್ ಟು 0. ಲಾಗ್ 1 ಈಕ್ವಲ್ ಟು 0. ಓಕೆ ಸೊ ಆನ್ಸರ್ ಎಷ್ಟಾಯ್ತಲ್ಲಿ, ಲಾಗ್ 5 ಈಕ್ವಲ್ ಟು 0.6990. ನೆಕ್ಸ್ಟ್ ಈ ಪ್ರಾಪರ್ಟಿದ ಮೇಲೆ ಹೇಗೆ ನೋಡುವ. ಓಕೆ ಲಾಗ್ ಆಫ್ 1.5 ಅಂತ ಉಂಟು, ಹೀಗೆ ಬರ್ಕೊಳ್ಬೋದಾ, 1.5 ಅಂದರೆ 3/2. ಸೊ 3/2 ಅಂದರೆ ಯಾವ ಫಾರ್ಮಲ್ಲಿ ಉಂಟು, ಲಾಗ್ a by b ಅಂತ ಉಂಟು. ಸೊ ಲಾಗ್ 3 ಮೈನಸ್ ಲಾಗ್ 2. what is log 3? Log 3 equal to 0.4771. What is log 2? Log 2 equal to 0.3010. ಓಕೆ ಈ ವ್ಯಾಲ್ಯೂನ ಈ ವ್ಯಾಲ್ಯೂಗೆ ಮೈನಸ್ ಮಾಡಿ. ಸೊ ಬರುವುದಂತಲ್ಲಿ 1 minus 0 1, 7 minus 1 6, 7 minus 0 7, 4 minus 3 1. So 0.1761. Log of 1.5 equal to 0.1761. ಓಕೆ ನೆಕ್ಸ್ಟು ಈ ಪ್ರಾಪರ್ಟಿಯಲ್ಲಿ ನೋಡುವ ಆಯಿತಾ. ಓಕೆ ಇದರಲ್ಲಿ ಸೊ ಲಾಗ್ ಆಫ್ 2 to the power 1/2 ಅಂತ ಎಣಿಸ್ಕೊಳ್ಳೋ. ಲಾಗ್ ಆಫ್ 2 to the power 1/2 ಹೀಗೆ ಬರ್ಕೊಳ್ಬೋದಾ, 1/2 ಇಂಟು ಲಾಗ್ 2. ವಾಟ್ ಇಸ್ 1/2? 1/2 ಈಕ್ವಲ್ ಟು 0.5 ಇಂಟು ಲಾಗ್ 2. ಓಕೆ ವಾಟ್ ಇಸ್ ಲಾಗ್ 2? ಲಾಗ್ 2 ಈಕ್ವಲ್ ಟು 0.3010. ಓಕೆ ನೆಕ್ಸ್ಟ್ ಅಂತ ಮಾಡಿ ಮಲ್ಟಿಪ್ಲೈ ಮಾಡುವಾಗ ಎಂತ ಆಯ್ತಲ್ಲಿ 0.5 ಇಂಟು 0.3010. ಓಕೆ ನೆಕ್ಸ್ಟ್ ಆನ್ಸರ್ ಎಷ್ಟು ಬರ್ತದೆ ಅಲ್ಲಿ, 0.1505. ಓಕೆ ಲಾಗ್ ಆಫ್ 2 to the power 1/2 equal to 0.1505. ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆ್ಯಂಟಿ ಲಾಗರಿಥಮ್ ಆರ್ ಆ್ಯಂಟಿ ಲಾಗ್. ಹೆಸರು ಹೇಳೋ ಹಾಗೆ ಇದು ಆ್ಯಂಟಿ ಲಾಗರಿಥಮ್ ಅಂದರೆ ಇಟ್ ಇಸ್ ಅಪೋಸಿಟ್ ಆಫ್ ಲಾಗರಿಥಮ್. ಓಕೆ ಫಸ್ಟ್ ನಾನು ಆ್ಯಂಟಿ ಲಾಗ್ ಆಫ್ ಪಾಸಿಟಿವ್ ವ್ಯಾಲ್ಯೂ ಹೇಗೆ ನೋಡೋದು ಅಂತ ಹೇಳಿಕೊಡ್ತೇನೆ, ಆಮೇಲೆ ಆ್ಯಂಟಿ ಲಾಗ್ ಆಫ್ ನೆಗೆಟಿವ್ ವ್ಯಾಲ್ಯೂಸ್. ಓಕೆ ನೀವು ಲಾಗರಿಥಮ್ ನೋಡುವಾಗ ನಿಮಗೆ ಟೇಬಲ್ ಬಂದಿದೆ, ಅಲ್ಲಿ ಟೇಬಲಲ್ಲಿ ಫಸ್ಟ್ ಪಾರ್ಟಿಗೆ ನಾವು ಮೇನ್ ಕಾಲಮ್ ಹೇಳ್ತೇವೆ, ಸೆಕೆಂಡಲ್ಲಿ ಡಿಫ್ರೆನ್ಸಸ್ ಅಂತ ಹೇಳ್ತೇವೆ, ಥರ್ಡ್ ಕಾಲಮಿಗೆ ನಾವು ಮೀನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ. ಇಲ್ಲಿ ಕೂಡ ಹಾಗೆ. ಓಕೆ ಈಗ ನೀವು ನೋಡ್ಬೋದು ಇಲ್ಲಿ. ಓಕೆ ಇದು ಲೆಫ್ಟ್ ಸೈಡು, ಇದು ನಮ್ಮ ರೈಟ್ ಸೈಡು. ಓಕೆ ಇಲ್ಲಿ ಫಸ್ಟ್ ಕಾಲಮ್ ಕಾಣ್ತಾ ಉಂಟಲ್ಲ, ಫಸ್ಟ್ ಕಾಲಮಲ್ಲಿ ಎಂತ ಕಾಣ್ತಾ ಉಂಟು, ಇಲ್ಲಿ 0.00 ಅಂತ ಕಾಣ್ತಾ ಉಂಟಲ್ಲ, 0.00 ಇಂದ 0.49 ಇದಕ್ಕೆ ಕಾಲಮ್ಗೆ ನೇಮ್ ಅಂತ ಹೇಳ್ತೇವೆ ಮೈನ್ ಕಾಲಮ್. ಈಚೆ ಕಡೆ ನೋಡಿ 0.50 ಇಂದ 0.99 ತನಕ ಉಂಟು. ಓಕೆ ನೆಕ್ಸ್ಟ್ ಕಾಲಮ್ ಬರೋದು ಯಾವುದಿಲ್ಲಿ, ಡಿಫರೆನ್ಸಸ್ ಕಾಲಮ್. ಇದು ಡಿಫರೆನ್ಸಸ್ ಕಾಲಮ್. ಹಾಗೆ ಲಾಸ್ಟ್ ಒನ್ ಇರೋದು ಮೀನ್ ಡಿಫರೆನ್ಸಸ್, ಇಲ್ಲಿರೋದು ಮೀನ್ ಡಿಫರೆನ್ಸಸ್. ಓಕೆ ಓಕೆ ಎಕ್ಸಾಂಪಲ್ ನಂಬರ್ 1, ಆ್ಯಂಟಿ-ಲಾಗ್ ಆಫ್ 1.2010. ಓಕೆ ಆ್ಯಂಟಿ-ಲಾಗ್ ಆಫ್ 1.2010 ನೋಡುವಾಗ ಕರೆಕ್ಟ್ ನೆನ್ಪಿಡ್ಕೊಳ್ಳಿ, ಈ ಡೆಸಿಮಲ್ ಪಾಯಿಂಟ್ ಇದು ರೈಟ್ ಸೈಡ್ ಇರೋದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಈ ಡೆಸಿಮಲ್ ಪಾಯಿಂಟಲ್ಲಿರುವ ರೈಟ್ ಸೈಡನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ಲೆಫ್ಟ್ ಸೈಡನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಇದು ಯಾವಲ್ಲಿ, ಎಲ್ಲಿ,
ಆ್ಯಂಟಿ ಲಾಗರಿದಮ್ ನೋಡುವಾಗ ಈ ಟೇಬಲಲ್ಲಿ ನೋಡುವಾಗ ಓಕೆ ಹೀಗೆ ನೋಡುವಾಗ ಎಂತ ನೋಡಬೇಕು 0.2010 0.20 ಎಲ್ಲಿ ನೋಡಬೇಕು ಮೇನ್ ಕಾಲಮಲ್ಲಿ 1 ಎಲ್ಲಿ ನೋಡಬೇಕು ಡಿಫರೆನ್ಸಸ್ ಕಾಲಮಲ್ಲಿ ನೋಡಬೇಕು 0 ಎಲ್ಲಿ ನೋಡಬೇಕು ಮೀನ್ ಡಿಫರೆನ್ಸಲ್ಲಿ ನೋಡಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಉಂಟಲ್ಲ ಈ ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ಉಂಟಲ್ಲ ಅದನ್ನು ಹೇಗೆ ಬರ್ಕೊಳ್ಬೇಕಂದ್ರೆ ಇಂಟು 10⁻1 ಓಕೆ ಇಲ್ಲಿ 1 ಇದ್ದರೆ ಇಂಟು 10⁻1 ಬರೀಬೇಕು ಒಂದು ವೇಳೆ ಇಲ್ಲಿ 2 ಇದ್ದರೆ ಇಂಟು 10⁻2 ಅಂತ ಬರೀಬೇಕು 3 ಇದ್ದರೆ ಇಂಟು 10⁻3 ಅಂತ ಬರೀಬೇಕು ಕರೆಕ್ಟ್ ನೋಡಿ ರೂಲೆಲ್ಲ ಹೇಗೆ ಹೇಳ್ತಾನೆ ಕರೆಕ್ಟ್ ನೋಡ್ಕೊಳ್ಳಿ ಈಗ 0.20 ಅಂತ ಉಂಟು ಸೊ 0.20 ಇಲ್ಲಿ ಬರ್ಬೋದಾಯ್ತಾ ಸೊ 0.20 ನೋಡಬೇಕು ಫಸ್ಟಿಗೆ ನೆಕ್ಸ್ಟು 1 ಅಂದರೆ ಇದ್ರ ಕೆಳಗಡೆ 1 ಕೆಳಗಡೆ ಸೀದಾ ಬನ್ನಿ 0.20 ಹೋದರೆ ನಿಮ್ಗೆ ಆನ್ಸರ್ ಎಷ್ಟು ಸಿಗ್ತದೆ ಅಂದರೆ 0.20 ಮತ್ತು 1 ಕೆಳಗಡೆ 1589 ಓಕೆ 1589 ಸಿಕ್ಕಿದೆ 0.20 ಮತ್ತು 1ಇಂದ ನಮಗೆ ಎಷ್ಟು ಸಿಕ್ಕಿದೆ 1589 ಸಿಕ್ಕಿದೆ ಓಕೆ ನೆಕ್ಸ್ಟು ನಾವು ಎಲ್ಲಿಗೆ ಹೋಗಬೇಕು ಸೀದಾ 0 ಇಲ್ಲಿ ಮೀನ್ ಡಿಫ್ರೆನ್ಸಲ್ಲಿ ಅಂತ ಉಂಟು 0 ಉಂಟಾ ಇಲ್ಲ ಸೊ ಅದನ್ನು ಎಷ್ಟು ತೊಗೊಳ್ಬೇಕು ನಾನು 0ನೇ ಅಂತ ತೊಗೊಳ್ಬೇಕು ಸೊ ಪ್ಲಸ್ ಎಂತ +0 ಸೊ ಆನ್ಸರ್ ಎಷ್ಟಾಯಿತು 1589 ಓಕೆ ನನಗೆ ಎಷ್ಟು ಸಿಕ್ಕಿದೆ ಈಗ 0.2010 ವ್ಯಾಲ್ಯೂ ಸಿಕ್ಕಿದೆ 1589 ಆದರೆ ರೂಲ್ ಪ್ರಕಾರ ಹೇಗಂದರೆ ರೂಲ್ ಪ್ರಕಾರ ಯಾವ ಥರ ಅಂದರೆ ಕರೆಕ್ಟ್ ಕೇಳಿ ಈಗ ವ್ಯಾಲ್ಯೂ ಸಿಕ್ಕಿದ ಕೂಡಲೇ ಇಲ್ಲಿ ಫಸ್ಟ್ ಡಿಜಿಟ್ ಆದ ಕೂಡಲೇ ನಾನು ಡೆಸಿಮಲ್ ಪಾಯಿಂಟ್ ಹಾಕಬೇಕು ಕರೆಕ್ಟ್ ಕೇಳ್ಕೊಳ್ಳಿ 1589 ಸಿಕ್ಕಿದೆ ನೆಕ್ಸ್ಟ್ ಅಂತ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಡಿಜಿಟ್ ಆದ ಕೂಡಲೇ ಡೆಸಿಮಲ್ ಪಾಯಿಂಟ್ ಹಾಕಬೇಕು ಆಗ ಫೈನಲ್ ಆನ್ಸರ್ ಎಷ್ಟು ಸಿಗ್ತದೆ ನೋಡಿ ಇಲ್ಲಿ 1.589 × 10⁻1 ಉಂಟು ಇದನ್ನು ಹೀಗೆ ಬರ್ಕೊಳ್ಬೋದಾ 15.89 ಓಕೆ 15.89 ಓಕೆ 15.89 ಅರ್ಥ ಆಯ್ತಾ ಹೇಗಂತ 15.89 ಇಲ್ಲ ಮತ್ತೊಂದು ಮೆಥಡ್ ಉಂಟು ಮತ್ತೊಂದು ಮೆಥಡಲ್ಲಿ ಹೇಗೆ ಈ ಆನ್ಸರ್ ತರುವುದಂದರೆ ಕರೆಕ್ಟ್ ಕೇಳಿ ಇನ್ನೊಂದು ಮೆಥಡಲ್ಲಿ ಓಕೆ ಈಗ ಫಸ್ಟಿಗೆ ಸೇಮ್ ಇದೇ ಥರ ಮಾಡೋದು 0.20 ಮತ್ತು 1 ನೋಡಿದ್ದೇವೆ 0 ನೋಡಿದ್ದೆ ಆನ್ಸರ್ ಎಷ್ಟು ಬಂದಿದೆ 1589 ಅಂತ ಬಂದಿದೆ ಕರೆಕ್ಟಾ 1589 ಅಂತ ಬಂದಿದೆ ಕರೆಕ್ಟಾ 1589 ಅಂತ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಎಷ್ಟುಂಟು ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ಎಷ್ಟುಂಟು 1 ಅಂತ ಉಂಟು 1 ಅಂತ ಇದ್ದ ಮೇಲೆ ನಾವೆಂತ ಮಾಡಬೇಕಂದ್ರೆ 1 + 1 ಎಷ್ಟಾಯ್ತಲ್ಲಿ 2 ಬಂತು ಕರೆಕ್ಟಾ ಅಂದರೆ ನಾವೆಂತ ಮಾಡಬೇಕಂದ್ರೆ ಈ 1589ಗೆ ಅಲ್ಲಿ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಬೇಕು 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು ಅಂದರೆ ಆನ್ಸರ್ ಎಷ್ಟಾಯಿತು 15.89 ಅಷ್ಟೇ ಬಂತಲ್ಲ ನೀವು ಯಾವ ಥರ ಬೇಕಾದರೆ ಮಾಡ್ಬೋದು ಓಕೆ ಈ ಥರ ಇಂಟು 10⁻1 ಹಾಕಿ ಬೇಕಾದರೆ ಮಾಡ್ಬೋದು ಅಥವಾ ಈ 1 ಇದ್ದರೆ 1 + 1 = 2 ಅಂದರೆ ಈ 1589ಗೆ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಬೇಕಾದರೆ ಹಾಕ್ಬೋದು ಒಂದು ವೇಳೆ ಇಲ್ಲಿ 2 ಇದ್ದರೆ ಎಂತ ಮಾಡಬೇಕು 2 + 1 = 3 ಅಂದರೆ ಇದಕ್ಕೆ 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕಾಗ್ತಿತ್ತು ಓಕೆ ಇನ್ನೊಂದು ಎಕ್ಸಾಂಪಲ್ ಮಾಡ್ತೇನೆ ಓಕೆ ಎಕ್ಸಾಂಪಲ್ ನಂಬರ್ 2 ಆ್ಯಂಟಿಲಾಗ್ ಆಫ್ 4.8123 ಓಕೆ 4.8123 ಅಂತ ಉಂಟಂತ ಎಣಿಸ್ಕೊಳ್ಳಿ ಈಗ ನಾವೆಂತ ಮಾಡಬೇಕು ಫಸ್ಟಿಗೆ ಈ 4 ನೋಡಲಿಕ್ಕಿಲ್ಲ ನೋಡಬೇಕಾದ ಯಾವುದು 0.8123 0.8123 ಎಲ್ಲಿ ನೋಡಬೇಕು 0.81 ನಾನು ಮೇನ್ ಕಾಲಮಲ್ಲಿ ನೋಡಬೇಕು 2 ಅನ್ನು ಎಲ್ಲಿ ನೋಡಬೇಕು ಡಿಫರೆನ್ಸ್ ಕಾಲಮಲ್ಲಿ ನೋಡಬೇಕು 3 ಅನ್ನು ಎಲ್ಲಿ ನೋಡಬೇಕು ಮೇನ್ ಡಿಫರೆನ್ಸಲ್ಲಿ ನೋಡಬೇಕು ಸೊ 0.81 ಅಂದರೆ ಇಲ್ಲಿ ಬರ್ಬೋದಾ ಇಲ್ಲಿ ಬರ್ತದೆ ಅಂತ ಎಣಿಸ್ಕೊಳ್ಳಿ 0.81 ನೆಕ್ಸ್ಟ್ 2 ಅಂದರೆ ಇದ್ರ ಕೆಳಗೆ ಕರೆಕ್ಟಾ ಸೊ ಹೀಗೆ ಬನ್ನಿ ಸೀದಾ ಸೊ ಆನ್ಸರ್ ಹೇಳ್ತೇನೆ 0.81 ಮತ್ತು 2ಗೆ ಆನ್ಸರ್ 6486 ಆಯಿತಾ ನೆಕ್ಸ್ಟ್ ಹಾಗೆ ಮೀನ್ ಡಿಫರೆನ್ಸಲ್ಲಿ ನೋಡಿ ಮೀನ್ ಡಿಫರೆನ್ಸ್ ಎಲ್ಲಿ ನೋಡಬೇಕು 3 ಕೆಳಗೆ ನೋಡಬೇಕು ಸೊ 3 ಕೆಳಗೆ ಎಷ್ಟು ಉಂಟು ಇಲ್ಲಿ 5 ಉಂಟಾಯ್ತಾ 5 ಓಕೆ ಸೊ ಎಂತ ಮಾಡಬೇಕೀಗ ಇದೆಷ್ಟು 0.81 ಮತ್ತು 2ಗೆ ಸಿಕ್ಕಿದೆ 6486
86 ಪ್ಲಸ್ ಮೀನ್ ಡಿಫ್ರೆನ್ಸ್ ಎಷ್ಟಲ್ಲಿ 5. ಸೊ ಆನ್ಸರ್ ಎಷ್ಟು 11 ಅಂದರೆ 1946 ಅಂದರೆ 6491 ಆಯಿತು. ಓಕೆ, ನೆಕ್ಸ್ಟ್ ಅಂತ ಹೇಳಿದೆ ನಾ ಇಲ್ಲಿ ಮಾಡಲಿಕ್ಕೆ, ಇಲ್ಲಿ 4.8123 ಇದ್ದರೆ ಫಸ್ಟ್ ಅಂತ ಮಾಡ್ಕೊಳ್ಬೇಕು ಇಂಟು 10 to the power. ಇಲ್ಲಿ ಎಷ್ಟು ಉಂಟು ಡೆಸಿಮಲ್ ಪಾಯಿಂಟ್ ಲೆಫ್ಟಿಗೆ, ಸೊ 10 to the power 4 ಹಾಕ್ಕೊಳ್ಬೇಕು. ಕರೆಕ್ಟ್ ನೋಡಿ. ನೆಕ್ಸ್ಟ್ 0.8123ಗೆ ಸಿಕ್ಕಿದ ಆನ್ಸರು 6491 ಸಿಕ್ಕಿದೆ. ನೆಕ್ಸ್ಟ್ ಅಂತ ಮಾಡಲಿಕ್ಕೆ ಸಿಕ್ಕಿದ ಕೂಡಲೇ ಈ ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಕರೆಕ್ಟಾ? ಸೊ ಆನ್ಸರ್ ಎಷ್ಟಲ್ಲಿ 6.491 ಇಂಟು 10 to the power 4 ಆಗಿದೆ. ಓಕೆ, ಇದು ಹೀಗಿಟ್ಟರು ಓಕೆ. ಅಥವಾ 6491 64,910 ಆಗ್ತದೆ. ಓಕೆ, 64910. ಆರ್ ಮತ್ತೊಂದು ಮೆಥಡ್ ಅಂತ ಹೇಳಿಕೊಟ್ಟಿದ್ದೀನಿ ನಾನು ಎಂತ ಮಾಡಲಿಕ್ಕೆ, 6491 ಉಂಟು 6491 ಉಂಟು. ಓಕೆ, ಇಲ್ಲಿ ಎಷ್ಟುಂಟು 4 ಅಂತ ಉಂಟು. ಸೊ 4 ಅಂದರೆ ಎಂತ, 4 + 1 = 5. ಅಂದರೆ 5 ಡಿಜಿಟ್ ಆದಮೇಲೆ ಎಂತ ಮಾಡಬೇಕು, 5 ಡಿಜಿಟ್ ಆದಮೇಲೆ ಎಂತ ಮಾಡಬೇಕು, ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಅಂದರೆ ಇಲ್ಲಿ ನೋಡಿ 6491 ಉಂಟು, ಇಲ್ಲಿ ಇರೋದೇ 4 ಡಿಜಿಟು. ಸೊ ಒಂದು 0ನ ಸೇರಿಸ್ಕೊಳ್ಳಿ. ಸೊ ಇಲ್ಲಿ ಎಂತ ಮಾಡಿ ಡೆಸಿಮಲ್ ಪಾಯಿಂಟ್ ಹಾಕಿ, ಆಗ ಎಷ್ಟಾಯಿತು 64910. ಓಕೆ ನೋಡಿ. ಓಕೆ, ಈ ಥರ ಬೇಕಾದರೆ ಮಾಡ್ಬೋದು ಅಥವಾ ಈ ಥರ ಬೇಕಾದರೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಆ್ಯಂಟಿಲಾಗ್ ಆಫ್ 2.4148. ಫಸ್ಟ್ ಅಂತ ಮಾಡಲಿಕ್ಕೆ ತಗೊಳ್ಕೊಳ್ಳೋದು ಯಾವ್ದು ನಾವು 0.4148 ಮಾತ್ರ ಕನ್ಸಿಡರ್ ಮಾಡಬೇಕು. 0.4148. ಓಕೆ, 0.41 ಎಲ್ಲಿ ನೋಡಬೇಕು, 0.41ಅನ್ನು ನಾವು ಮೇನ್ ಕಾಲಮಲ್ಲಿ ನೋಡಬೇಕು, 4ಅನ್ನು ಎಲ್ಲಿ ನೋಡಬೇಕು, 4ಅನ್ನು ನಾವು ಡಿಫ್ರೆನ್ಸಸ್ ಕಾಲಮಲ್ಲಿ ನೋಡಬೇಕು. ಓಕೆ, ನೆಕ್ಸ್ಟ್ 8ಅನ್ನು ಎಲ್ಲಿ ನೋಡಬೇಕು, 8ಅನ್ನು ನಾವು ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ನೋಡಬೇಕು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ ಲೆಫ್ಟಲ್ಲಿ ಅಂತ ಉಂಟು 2 ಉಂಟು. ಸೊ ಡೈರೆಕ್ಟ್ ಬರ್ಕೊಳ್ಳಿ ಅಂತ ಇಂಟು 10 to the power 2. ಓಕೆ, ಇಂಟು 10 to the power 2. ಓಕೆ, ನೆಕ್ಸ್ಟ್ ನೋಡಿ 0.414 ಎಷ್ಟು ಸಿಗ್ತದೆ, 0.414 2594. ಓಕೆ, ಮೀನ್ ಡಿಫ್ರೆನ್ಸಲ್ಲಿ ಎಷ್ಟು ಸಿಗ್ತದೆ, ಇಲ್ಲಿ 5. ಓಕೆ, 5. ಸೊ 2594 + 5 = 2599. ಇಲ್ಲಂತ ಬರೀಬೇಕು 2599 ಅಂತ ಬರೀಬೇಕು. ನೆಕ್ಸ್ಟ್ ಅಂತ ಮಾಡಲಿಕ್ಕೆ ಈ ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಬೇಕು. ಸೊ 2.599 ಇಂಟು 10 to the power 2 ಆರ್ 259.9. 259.9. ಓಕೆ, ಇನ್ನೊಂದು ಮೆಥಡ್ ಯಾವುದುಂಟು, ಮತ್ತೊಂದು ಮೆಥಡ್ ನೋಡಿ. ಆನ್ಸರ್ ಸಿಕ್ಕಿದೆ 2599 ಸಿಕ್ಕಿದೆ. ಕರೆಕ್ಟಾ? ಎಷ್ಟು ಅಂತ ಮಾಡಲಿಕ್ಕೆ ಇಲ್ಲಿ ನೋಡಿ ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಎಷ್ಟು ಉಂಟು, 2 ಉಂಟು. ಸೊ 2 + 1 ಎಷ್ಟು, 2 + 1 ಎಷ್ಟು = 3. ಸೊ ಅಂದರೆ ಅರ್ಥ ಎಂತ, 259 ಅಂದರೆ 3 ಡಿಜಿಟ್ ಆದಮೇಲೆ ಎಂತ ಮಾಡಬೇಕು, ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಸೊ 259.9 ನೋಡಿ ಆನ್ಸರ್. ಎರಡು ಥರ ಬೇಕಾದ್ರೆ ನೀವು ಮಾಡ್ಬೋದು. ಈಸಿ ಮೆಥಡ್ ಆಯಿತು, ತುಂಬ ಈಸಿ ಮೆಥಡಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಓಕೆ, ಲಾಗ್ ಆಫ್ ನೆಗೆಟಿವ್ ವ್ಯಾಲ್ಯೂನ ಹೇಗೆ ನೋಡೋದು ಅಂತ ಫಸ್ಟ್ ಹೇಳಿಕೊಡ್ತೇನೆ. ಓಕೆ, ಜಾಗ್ರತೆ ಆಗಿರಬೇಕು, ಇದಕ್ಕೆ ಕೆಲವು ರೂಲನ್ನು ಫಾಲೋ ಮಾಡಬೇಕಾಗ್ತದೆ. ಓಕೆ, ಫಸ್ಟ್ ಎಕ್ಸಾಂಪಲ್, ಆ್ಯಂಟಿಲಾಗ್ ಆಫ್ 2 bar 0.1011 ಆರ್ -2.1011. ಓಕೆ, ಇದು ನೆಗೆಟಿವ್ ವ್ಯಾಲ್ಯೂ ಉಂಟು. ಇದನ್ನು ಫಸ್ಟಿಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಬಂದ ವ್ಯಾಲ್ಯೂಗೆ ಆ್ಯಂಟಿಲಾಗನ್ನು ನೋಡಬೇಕು. ಓಕೆ, ಕರೆಕ್ಟಾಗಿ ಕೇಳಿ. ಫಸ್ಟಿಗೆ ಹೇಗೆ ಬರ್ಕೊಳ್ಬೇಕಂದ್ರೆ ನೋಡಿ, ಈ 2 ಬಾರ್ ಉಂಟು ಅಂದರೆ ಅರ್ಥ ಎಂತ, -2. ಓಕೆ, -2 ಉಂಟು. ಈ -2ಗೆ -1 ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು +1 ಅಂತ ಬರ್ಕೊಳ್ಳಿ. ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಕಾಣ್ತಾ ಉಂಟಲ್ಲ, ಅದು ಯಾವುದು, -0.1011. ಓಕೆ, ಅರ್ಥ ಆಯ್ತಾ ಹೇಗಂತ? ಓಕೆ, ಅವ್ರು ಹೀಗೆ ಬೇಕಾದ್ರೆ ಬರ್ಕೊಳ್ಳಿ, -2 -1. ಇಲ್ಲಿ 1.0000 ಪ್ಲಸ್ಸಿಗೆ -0.1011. ಓಕೆ, ಹೇಗೆ ಅರ್ಥ ಆಯ್ತಾ ಹೇಗಂತ ಕರೆಕ್ಟ್ ನೋಡಿ. ಇಲ್ಲಿ -2.1011 ಅಂದರೆ ಅರ್ಥ ಎಂತ, -2.0000 -0.1011 ಈ ಥರ ಬರ್ಕೊಂಡಿದ್ದೇನೆ. ಓಕೆ, -2.000 ಅಂದರೆ -2 ಆಯಿತು. ನೆಕ್ಸ್ಟು -0.1011 ಇದು ಎರಡನ್ನ ಒಟ್ಟಿಗೆ ಮಾಡಿದರೆ ಸಿಗೋದು ನಮಗೆ ಇದೆಯಲ್ಲ, -2.1011 ಎಲ್ಲ. ಈ ವ್ಯಾಲ್ಯೂಗೆ -1 ಮತ್ತು +1 ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಓಕೆ,
ಇದು ಈ ಥರ ಬರ್ಕೊಂಡ್ರೆ ಇದಕ್ಕೇನು ಎಫೆಕ್ಟ್ ಆಗೋದಿಲ್ಲ, ಎರಡು ವ್ಯಾಲ್ಯೂ ಸೇಮ್. ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ, -2 -1 ಎಷ್ಟಾಯಿತು, -3 ಆಯಿತು. ನೆಕ್ಸ್ಟ್ ನೋಡಿ, ಈ 1 ಉಂಟು, +1 ಅಂದರೆ ಅರ್ಥ ಎಂತ, +1.0000, 4 0 ಹಾಕ್ಕೊಳ್ಳುವ. ಓಕೆ, ಇಲ್ಲಿ -0.1011, -0.1011. ಓಕೆ, ನೆಕ್ಸ್ಟು 10 - 1 ಎಷ್ಟು, 9, 9 - 1 ಎಷ್ಟು, 8, 9 - 0 ಎಷ್ಟು, 9, 9/1 ಎಷ್ಟು, 9 - 1 = 8. ಸೊ ಆನ್ಸರ್ ಎಷ್ಟಾಯಿತು ಅಲ್ಲಿ, 0.8989 ಆಯಿತು. ಕರೆಕ್ಟ್ ನೋಡ್ಕೊಳ್ಳಿ. ಈಗ ನೆಗೆಟಿವ್ ವ್ಯಾಲ್ಯೂ ಇದ್ದದನ್ನು ಪಾಸಿಟಿವ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. ಸೊ ಈಗ ಈ ವ್ಯಾಲ್ಯೂಗೆ ನಾವೆಂತ ನೋಡಬೇಕು, ಆ್ಯಂಟಿಲಾಗ್ ನೋಡಬೇಕು, ಆ್ಯಂಟಿಲಾಗ್ ಆಫ್ 0.8989. ಕರೆಕ್ಟ್ ನೋಡಿ. ಈ ವ್ಯಾಲ್ಯೂಗೆ ಆ್ಯಂಟಿಲಾಗ್ ನೋಡಬೇಕು. ನೋಡುವಾಗ ಎಂತ ಮಾಡಬೇಕು, ಫಸ್ಟಿಗೆ 0.89, ನೆಕ್ಸ್ಟ್ 8 ಮತ್ತು 9. 0.89 ಎಲ್ಲಿ ನೋಡಬೇಕು, 0.89 ಅಂದರೆ ಇಲ್ಲಿ ಬರ್ತಂತ ಎಣಿಸ್ಕೊಳ್ಳಿ, 0.89. ಓಕೆ, ನೆಕ್ಸ್ಟ್ 8. ಓಕೆ, ನೆಕ್ಸ್ಟ್ 9. ಓಕೆ, 0.89ನ ಮೇನ್ ಕಾಲಮಲ್ಲಿ ನೋಡಬೇಕು, 9ಅನ್ನು ಡಿಫ್ರೆನ್ಸಸಲ್ಲಿ ನೋಡಬೇಕು, ಮೀನ್ ಡಿಫ್ರೆನ್ಸಲ್ಲಿ 9ಅನ್ನು ನೋಡಬೇಕು. ಓಕೆ, 0.89 ಮತ್ತು 8 ಎಲ್ಲಿ ಆಗ್ತದೆ, 7907. ಓಕೆ, 7907. ಓಕೆ, ಮೀನ್ ಡಿಫ್ರೆನ್ಸಲ್ಲಿ 16. ಓಕೆ, ಸೊ ನೋಡಿ, 7907 + 16 = 7923. ಕರೆಕ್ಟ್ ನೋಡಿ. ಆ್ಯಂಟಿಲಾಗ್ ಆಫ್ 0.8989 ಅಂದರೆ ಯಾವುದರಿಂದ ಬಂದದ್ದು, ಆ್ಯಂಟಿಲಾಗ್ ಆಫ್ 2 bar.1011 ಎಷ್ಟಾಯ್ತು ಇಲ್ಲಿ, 7923 ಅಂತ ಉಂಟು. ಓಕೆ, 7.23 ಅಂತ ಉಂಟು, 7923 ಅಂತ ಉಂಟು. ಈಗ ಎಂತ ಮಾಡಬೇಕು, ನೆನಪುಂಟಲ್ಲ, ಈ 7923ಅಲ್ಲಿ ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಇಂಟು, ಈಗ ಈ ರೂಲ್ ಅಂತ ಹೇಳ್ತದೆ ಅಂದರೆ ಕರೆಕ್ಟಾಗಿ ಹೇಳಿ, ಇಲ್ಲಿ -3 ಉಂಟಲ್ಲ, -3 ಅಂತ. ಸೊ ಇದು 10⁻³ -3. ಸೊ ಆ್ಯಂಟಿಲಾಗ್ ಆಫ್ 2 bar.1011 = 7.923 × 10⁻³ ಓಕೆ. ಈಗ ಸೆಕೆಂಡ್ ಎಕ್ಸಾಂಪಲ್, ಆ್ಯಂಟಿಲಾಗ್ ಆಫ್ 1 bar.2382. ಓಕೆ, ಫಸ್ಟ್ ಎಂತ ಮಾಡ್ಕೊಳ್ಬೇಕು, -1 ಇದೆಂತ ಆಗ್ತದೆ, -0.2383. ಇದಕ್ಕೆ -1 ಮಾಡಬೇಕು, ಇದಕ್ಕೆ +1 ಮಾಡ್ಕೊಳ್ಬೇಕು. ಏನಾಗ್ತದೆ ನೋಡಿ, -1 - 1 = -2 ಆಯ್ತು ಇಲ್ಲಿ. ಇದು ನೋಡಿ, +1.000 -0.2382. ಓಕೆ, ನೆಕ್ಸ್ಟ್ ನೋಡಿ, 10 - 2 8 ಆಯಿತು, 9 - 8 1 ಆಯಿತು, 9 - 3 6 ಆಯಿತು, 9 - 2 = 7 ಆಯಿತು. ಸೊ 0.7618 ಆಯಿತು. ಸೊ ಈಗ ನಾವೆಂತ ಮಾಡಬೇಕು, ನೆಗೆಟಿವ್ ಇದ್ದದನ್ನು ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. ಸೊ ಈ ವ್ಯಾಲ್ಯೂಗೆ ನಾವು ಎಂತ ನೋಡಬೇಕು, ಈಗ ಆ್ಯಂಟಿಲಾಗ್ ನೋಡಬೇಕು. ಸೊ ಆ್ಯಂಟಿಲಾಗ್ ಆಫ್ 0.7618. ಓಕೆ, 0.76 ಅಂದರೆ ಇಲ್ಲಿ ಬರ್ಬೋದಾ. ಓಕೆ, ಫಸ್ಟಿಗೆ 0.76 ನೋಡಬೇಕು, ಆಮೇಲೆ 1 ನೋಡಬೇಕು, ಆಮೇಲೆ 8. 0.76 ಎಲ್ಲಿ ನೋಡಬೇಕು, ಮೇಯ್ನ್ ಕಾಲಮಲ್ಲಿ ನೋಡಬೇಕು. 1ಅನ್ನು ಎಲ್ಲಿ ನೋಡಬೇಕು, ಡಿಫ್ರೆನ್ಸಸ್ ಕಾಲಮಲ್ಲಿ ನೋಡಬೇಕು. ಓಕೆ, ನೆಕ್ಸ್ಟ್ 8ಅನ್ನು ಎಲ್ಲಿ ನೋಡಬೇಕು, 8ಅನ್ನು ಮೇನ್ ಡಿಫ್ರೆನ್ಸಲ್ಲಿ ನೋಡಬೇಕು. ಓಕೆ, 0.761 = 5768. 5768. ಓಕೆ, ನೆಕ್ಸ್ಟು 8ಅಲ್ಲಿ 11. ಓಕೆ, ಸೊ 5768 + 11 = 5779. ಓಕೆ, ಸೊ 5779 ಅಂತ ಉಂಟು. ನೆಕ್ಸ್ಟ್ ಅಂತ ಮಾಡಲಿಕ್ಕೆ, ಈ ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ನೆಕ್ಸ್ಟ್ ಇಂಟು 10⁻³ ಎಷ್ಟಲ್ಲಿ, 10⁻² -2 × 10⁻². ಓಕೆ, ಹೇಗೆ ಮಾಡೋದು ಅಂತ ಗೊತ್ತಾಯಿತಾ. ಫಸ್ಟಿಗೆ ಎಂತ ಮಾಡ್ಕೊಳ್ಬೇಕು, ಆ್ಯಂಟಿಲಾಗ್ ಆಫ್ 1 bar.2382 ಅಂದರೆ ಅರ್ಥ ಎಂತ, -1.2382 ಅಂತ ಆಗ್ತದೆ. ಈ ಪಾಸಿಟಿವನ್ನು ನೆಗೆಟಿವನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು
-1 ಬರ್ಕೊಳ್ಬೇಕು, ಹಾಗೆ -0.2382 ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ -1 ಮತ್ತು +1 ಮಾಡಬೇಕು. ನೆಕ್ಸ್ಟು -1 =-2 ಆಯಿತು. +1 -0.2382 ಅನ್ನು ಮಾಡಬೇಕು. ಬಂದ ಆನ್ಸರಿಗೆ ಆ್ಯಂಟಿಲಾಗನ್ನು ನೋಡಬೇಕು. ಈ ವ್ಯಾಲ್ಯೂಗೆ ಆ್ಯಂಟಿಲಾಗನ್ನು ನೋಡಿದ ಕೂಡಲೇ ನಮಗೆ 5779 ಬರ್ತದೆ. 5779 ಬಂದ ಕೂಡಲೇ ಫಸ್ಟ್ ಡಿಜಿಟ್ ಆದ ಕೂಡಲೇ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಇಂಟು 10⁻⁴ ಅಂತ ಹಾಕಬೇಕು. ಇಲ್ಲಿ ಬಂದದನ್ನು ಹಾಕಬೇಕು 10⁻⁻². ಓಕೆ, ಕರೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ 2 ಆಗಿದ್ದರೆ 10⁻³ ಆಗ್ತದೆ, 3 ಆಗಿದ್ದರೆ 10⁻⁻4 ಆಗ್ತದೆ. ಓಕೆ, ಕರೆಕ್ಟು. ಓಕೆ, ನಾವು ಹೌ ಟು ಫೈಂಡ್ ಸ್ಕ್ವೇರ್ ಕ್ಯೂಬ್ ಆಫ್ ಎನಿ ವ್ಯಾಲ್ಯೂ ಯೂಸಿಂಗ್ ಲಾಗರಿಥಮ್ಸ್ ಆ್ಯಂಡ್ ಆ್ಯಂಟಿಲಾಗರಿಥಮ್ಸ್. ಓಕೆ, ಈಗ ಲಾಗ್ ಮತ್ತು ಆ್ಯಂಟಿಲಾಗನ್ನು ಯೂಸ್ ಮಾಡಿಕೊಂಡು ಯಾವುದೇ ವ್ಯಾಲ್ಯೂನ ಸ್ಕ್ವೇರ್ ಮತ್ತು ಕ್ಯೂಬನ್ನು ಈಸಿಯಾಗಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡುವ. ಓಕೆ, ಈಗ ನಮಗೆ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ಸ್ ಗೊತ್ತುಂಟು. ಯಾವುದಲ್ಲಿ ಲಾಗ್ a to the power n = n log a. Next log a to the power 1/n = 1/n log a. Okay, now suppose a = 1.2310. Okay, suppose a = 1.2310. What is a cube? ಓಕೆ, ಈಗ ಎ ಕ್ಯೂಬನ್ನು ಹೇಗೆ ಮಾಡೋದು, ಹೇಗೆ ಫೈಂಡ್ ಮಾಡೋದು ಯೂಸಿಂಗ್ ದಿಸ್ ಲಾಗ್ ಆ್ಯಂಡ್ ಆ್ಯಂಟಿ ಲಾಗರಿಥಮ್ಸ್. ಓಕೆ, ಕರೆಕ್ಟ್ ನೋಡಿ. ನಾವು ಟೇಕ್ a cube = x. a cube = x. ಓಕೆ, ಈಗ ಎಂತ ಮಾಡ್ತೇವೆ ಅಂದರೆ ಟೇಕಿಂಗ್ ಲಾಗ್ ಆನ್ ಬೋತ್ sides. ಓಕೆ, ದೆನ್ log x = log a to the power 3. Okay, log x = log a to the power 3. Correct. What is a? Here log x = log, what is a? A is equal to 1.2310 cube. Okay, a cube = 1.2310 to the power cube. Then log x = ಇದು ಯಾವ ಫಾರ್ಮಲ್ಲಿ ಉಂಟು, log a to the power n ಫಾರ್ಮಲ್ಲಿ ಉಂಟಲ್ಲ. ಸೊ n log a ಆಗ್ತದೆ. ಸೊ 3 log 1.2310. log of 1.2310. here characteristic part ಎಷ್ಟಾಗ್ತದೆ, 1.2310 ಅಲ್ಲಿ 1 ಯಾವುದು characteristic part ಅಂತ ಆಯ್ತಲ್ಲಿ 1 - 1 = 0. ಮ್ಯಾಂಟಿಸ ನೋಡೋದು ಹೇಗೆ, 12 3 ಮತ್ತು 1. ಓಕೆ, 12 3 ಮತ್ತು 1 ಎಂತ ಆಗ್ತದೆ, 12 3 ಅಂದರೆ 0.0899 ಪ್ಲಸ್ 3 0902. ಓಕೆ, ಕ್ಯಾರೆಕ್ಟರಿಸ್ಟಿಕ್ 0, ಮ್ಯಾಂಟಿಸ 0902 ಆಯಿತು. ಸೊ ವ್ಯಾಲ್ಯೂ ಎಷ್ಟಾಯ್ತಲ್ಲಿ 0.0902. ಓಕೆ, log of 1.2310 ಎಷ್ಟಾಯಿತು, 0.0902 ಆಯಿತು. ಸೊ 3 × 0.0902 log x. Then log x = 0.2706. Then how to find x? x ಅನ್ನು ಫೈಂಡ್ ಮಾಡೋದು ಹೇಗೆ, ಇಫ್ ಲಾಗ್ goes from left hand side to right hand side, it becomes anti-log. Okay, anti-log of 0.2706. ಅಂದರೆ ಈ ಲಾಗ್ ಎಕ್ಸ್ ಉಂಟು, ಕರೆಕ್ಟಾ. ಈ ಲಾಗ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡ್ ಹೋದರೆ ಎಂತ ಆಗ್ತದೆ, ಲಾಗ್ ಇದ್ದದ್ದು ಆ್ಯಂಟಿ ಲಾಗ್ ಆಗ್ತದೆ. ಸೊ ಆ್ಯಂಟಿ ಲಾಗ್ ಆಫ್ 0.2706 ನೋಡುವ. ಆ್ಯಂಟಿ ಲಾಗ್ ಆಫ್ 0.2706. ಓಕೆ, ಸೊ ಆ್ಯಂಟಿ ಲಾಗ್ ಆಫ್ ಫಸ್ಟ್ ನೋಡಲಿಕ್ಕೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 27 0 ಮತ್ತು 6 ಅನ್ನು ನೋಡಬೇಕು. 27 0 ಮತ್ತು 6 ಆನ್ಸರ್ 1862 ಪ್ಲಸ್ 2. $1864. Okay, 1864
ಇಲ್ಲಿ 0 ಇದ್ದರೆ ಎಂತ ಆಯಿತು, ಇಂಟು 10 to the power 0. ನೆಕ್ಸ್ಟ್ ಅಂತ ಮಾಡಬೇಕು, ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಬೇಕು. ಸೊ ಆನ್ಸರ್ ಎಷ್ಟರಲ್ಲಿ 1.864 ಅಷ್ಟೇ. 10 to the power 0 ಎಷ್ಟು, 10 to the power 0 equal to 1. ಸೊ ಆ್ಯಂಟಿಲಾಗ್ ಆಫ್ 0.2706 ಎಷ್ಟು, 1.864. ಸೊ x equal to 1.864. okay, so value of a cube equal to 1.864. okay, thank you. Similarly ನೀವು ಸ್ಕ್ವೇರ್ ನೋಡ್ಬೋದು. ಓಕೆ, ಯಾವುದೇ ವ್ಯಾಲ್ಯೂ ಸ್ಕ್ವೇರ್ ಕೂಡ ನೋಡಬಹುದು. ಓಕೆ.